ಕಚ್ಚಿದ ಕಾರಣ ನಿನಗೆ ಸಿಂಬಿಯಾಗಿ ನೆಲೆಸಲು ಅನುಮತಿ ನೀಡುತ್ತಾ ಎಂದು ಆ ನಾಗ ಸರ್ಪವು ನನ್ನನ್ನು ಕೇಳಿಕೊಂಡಿತು. ರಾಮ, ಅಮ್ಮಯ್ಯ, ನಾಗ ಸರ್ಪವು ಅದೇ ಸಮಯಕ್ಕೆ ನನಗೆ ಸಿಂಬಿಯಾಗಿ ನೆಲೆಸಿತು. ನದಿಗೆ ಹೋದೆನು, ಮರಳಿನ ಕೊಡದಿಂದ ನಿನ್ನ ತಂದೆಯ ಪೂಜೆಗೆ ಜಲವನ್ನು ತಂದೆನು. ಆಗ ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಆಶ್ರಮವನ್ನು ಸೇರಿಸಿಕೊಂಡನು. ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನೀನು ಆ ಮತೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸುವುದು ನಮ್ಮಂಥವರಿಗೆ ತಕ್ಕದ್ದಲ್ಲ ರಾಮ. ಕೊಡಲಾರಳು ನಿನ್ನ ಹೆತ್ತ ತಾಯಿ ನಿನಗೆ ನೇಮ. ಆಗೋ ಮಾತೆ, ಕಂಡು ಕಂಡು ಕಲ್ಲು ಎಡಿವಿ ಬಿದ್ದಂತೆ ಸಾಯುವವನಿಗೆ ಸಮುದ್ರವೇ ಮೊಣಕಾಲ ಮಟ್ಟ ಎಂಬಂತೆ ಎನ್ನನ್ನು ತೊಡವಿದರೆ ಆ ಕಾರ್ತವೀರ ಅರ್ಜುನನು ಜೀವನದಿಂದಿರಬಹುದೇ ಮಾತೆ. ಅಮ್ಮಯ್ಯ, ಏನೇ ಹೇಳಿದರು ಆ ಅಧಮನ ವಿಚಾರವನ್ನು ಮರೆತು ಬಿಡು ರಾಮ. ಕೊಡಲಾರಳು ನಿನ್ನ ತಾಯಿ ನಿನಗೆ ನೇಮ. ಆಗೋ ಪಡೆದ ಮಾತೆಯಾದ ರೇಣುಕಾದೇವಿ ಏನು ಮಾತನಾಡುತ್ತಿರುವಿ? ಇದ್ದ ಮಾತನಾಡಿದೆನು ಮಗನೇ. ಮದೋನ್ಮತ್ತನಾದ ಕಾರ್ತವೀರ ಅರ್ಜುನನು ದೇವದಾನವರಿಗೆ ಮೀರಿದವನೆಂದು ಹೇಳಿದೆಯಲ್ಲ, ನೀನಿನ್ನ ತನಗೆ ಮುಂದೆ ಅವನ ಪರಾಕ್ರಮವು ನಡೆಯುವುದಿಲ್ಲ. ಅದು ಹೇಗೆ ಮಗನೇ? ಅದು ಹೇಗೆಂದರೆ, ನನ್ನ ಸರಿ ಸಮಾನರೇ ಇಲ್ಲವೆಂದು ಆ ಕಾರ್ತವೀರ ಅರ್ಜುನನು ಅಹಂಕಾರದಿಂದಿರುವನು. ಅದಕ್ಕಾಗಿಯೇ ನಾನು ಹೇಳಿದೆನು. ಆದರೆ ಈ ನಿನ್ನ ಮಗನು ಅರಿಷಡ್ ಗುಣಗಳನ್ನೆಲ್ಲ ದೂರ ಮಾಡಿದವನು. ಇಲ್ಲವೆಂದವರು ಯಾರು ರಾಮ? ಮದೋನ್ಮತ್ತನಾದ ಕಾರ್ತವೀರ ಅರ್ಜುನನ ಅಹಂಕಾರವನ್ನ ಮುರಿದು ಯಮಕಿಂಕರನ ಸ್ವಾರ್ಥನಕ್ಕೆ ಒಪ್ಪಿಸುವ ಈ ರಣ ಭಯಂಕರನ ಮುಂದೆ ಏನು ಇದ್ದ ಮಾತನಾಡಿದನು ಕಂದ. ಅಮ್ಮಯ್ಯ, ಮಗನೇ, ಇಂದಿನ ದಿನ ಕಾರ್ತವೀರ ಅರ್ಜುನನ ಪರವಾಗಿ ಅಸುರ ಸಮೂಹೇ ಬರಲಿ, ಎನ್ನ ಪರಾಕ್ರಮವನ್ನು ನೋಡಲಿ. ರಣರಂಗದಲ್ಲಿ ಎತ್ತರದ ಸಣ್ಣ ಕೆಳಗಿಳಿಸಿದರ ತಂದೆಗೆ ತಕ್ಕ ಮಗನಲ್ಲವನ್ನು ಆಗ ಎನ್ನನ್ನು ಧಿಕ್ಕಾರ ಮಾಡು ಮಾತೆ. ಅಮ್ಮಯ್ಯ, ಅಧಮನಾದ ಕಾರ್ತವೀರನನ್ನು ಸಂಹರಿಸಿ ಬರುವಿಯಾ? ಸಹಜವಾಗಿ ಮಾತೆ. ಹೇಳುವೆನು ಕೇಳು ಮಗನೇ. ಚೆನ್ನಾಗಿ ಹೇಳು ಮಾತೆ. ಮಗನೇ, ಜಗದಿ ಮುನಿ ಬಾರೈ ಭಾಗವನ್, ಮಗನೇ ಬಾರೈ ಭಾಗವನ್, ಮಗನೇ ಬಾರೈ ಭಾಗವನ್, ಮಗನೇ ಬಾರೈ ಭಾಗವನ್, ಮಗನೇ ನಮೋ ಕಾರ್ತವೀರನ ಸದನದಿ ಜಯಿಸಲು ಆಗ್ರಹ ಬೇಡವೇ? ರಾಮ, ಅಮ್ಮಯ್ಯ, ನಾನೇ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ಮತೋನ್ಮತ್ತನಾದ ಕಾರ್ತವೀರನನ್ನು ಯಾವ ಶಕ್ತಿಯಿಂದ ಗೆದ್ದು ಬರಬಲ್ಲೆ? ಯಾವ ಶಕ್ತಿಯಿಂದ ಹೇಳು ಮಾತೆ. ಹೇಳಲೇ ಮಗನೇ. ಹೇಳು ಮಾತೆ. ರಾಮ, ಜನನೇ ಬ್ರಹ್ಮಶಕ್ತಿ ನಾನೇ ಎಂದು ಅಹಂಕಾರದಿಂದ ಮೆರೆಯುತ್ತಿರುವ ಆ ಮತೋನ್ಮತ್ತನಾದ ಕಾರ್ತವೀರನನ್ನು ನೀನು ಸಂಹರಿಸಿ ಬರಬೇಕಾದರೆ ಬರಬೇಕಾದರೆ ಬ್ರಹ್ಮಶಕ್ತಿಯಿಂದ
ಘೋರ ತಪಸ್ಸಿನಿಂದ ಹರನನ್ನು ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವರಾಮನೆನಿಸಿಕೊಂಡ ನೀನು ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ಹೆತ್ತ ಜನ್ಮ ಅಂದಿಗೆ ಸಾರ್ಥಕವಾಗುವುದು. ರಾಮ, ಅಮ್ಮಯ್ಯ, ಯುದ್ಧದಲ್ಲಿ ಪಣ ತೊಟ್ಟು ಗೆದ್ದು ಬರುವೆನೆಂದು ಹೊರಟ ನೀನು ಯುದ್ಧದಲ್ಲಿ ಅಧಮನಾದ ಕಾರ್ತವೀರನನ್ನು ಸಂಹರಿಸಿ ಬರಬೇಕು ಒಂದು, ಇಲ್ಲವೇ ಅಲ್ಲಿ ಪ್ರಾಣ ತ್ಯಾಗ ಮಾಡಬೇಕು ಒಂದು. ಇದಕ್ಕೆ ಉತ್ತರ ಹೇಳು ರಾಮ, ಆಗ ಕೊಡುವಳು ನಿನ್ನ ಹೆತ್ತ ತಾಯಿ ಆನಂದದಿಂದ ನಿನಗೆ ನೇಮ. ಸೈಲೆನ್ಸ್. ಇದೇ ಗ್ರಾಮದ 7 ವರ್ಷ ಹುಡುಗ ಲಕ್ಷ್ಮಣ ಎಂಬ ಹುಡುಗ ಉಚ್ಚ ವಯಕ್ಕೆ ಹೋದ ಕಳೆದಾಗ ಏನಂತ ದಯವಿಟ್ಟು ಎಲ್ಲರೂ ನೀ ಎಷ್ಟು ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಹೆತ್ತ ಕರಳು ಕಂದ, ಸಾಗರದ ನಡು ನೀರಿನಲ್ಲಿ ಮುಳುಗಿದರೇನು, ವಿರೂಪಾಕ್ಷನ ವಕ್ಷ ತಳದಲ್ಲಿ ಅಡಗಿದರೇನು, ಚತುರ್ಮುಖ ಬ್ರಹ್ಮನ ಬಂಧನಿಕತಕ್ಕೆ ಬೇರೊಂದನಿಕತ ಉಂಟು. ಹೌದು ರಾಮ. ಅಹೋ ಮಾತೆ, ಮಗನೇ, ಬ್ರಹ್ಮಾಂಡವೇ ಉರಿದು ಭೂಗರ್ಭವೇ ಬಿರಿದು ಶತಕೋಟಿ ಸಿಡಿಲಗಳ ಎನ್ನ ಸಿರಕ್ಕೆ ಹಪ್ಪಳ್ಳಿಸಿದರ ಅವುಗಳನ್ನ ಗಕ್ಕನ ಇಕ್ಕಡ ಕೈದ ಬಿಡುವ ಇಂಥ ಭುಜ ಬಲಾಟೋಬರಿಗೆ. ಹೌದು ಮಗನೇ. ಅಹೋ ಜನನೇ, ರಾಮ, ಹಳಕು ಅನ್ನ ಮಾನವನ್ನು ತೊರೆದ ಶಂಕರನನ್ನು ಒಲಿಸಲು ಘೋರ ತಪಗೈಯಲು ಹೋಗುವ ಕಂದನನ್ನು ಆಶೀರ್ವದಿಸಿ ಜನನೇ. ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತನೆ ನಡೆಸು. ಹೇಳುವೆನ ರಾಮ, ಹೇಳುವೆ ನಾನಿಂದ. ತಾಯಿಗೆ ಕೊಟ್ಟ ಮಾತನೆ ನಡೆಸು. ಹೇಳುವೆ ನಾನಿಂದ ರಾಮ, ಹೇಳುವೆ ನಾನಿಂದ. ರಾಮ, ಅಮ್ಮಯ್ಯ, ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿದ ನಿನ್ನ ಕೀರ್ತಿ ಹೇಗೆ ಬೆಳೆಯಬೇಕು ಗೊತ್ತೇ? ಏಕೆ ಬೆಳೆಯಬೇಕು ಮಾತೆ? ಹೇಳಲೇ ಮಗನೇ. ಹೇಳು ಜನನೇ. ತರಾತಲದಿ ತರಾತಲದಿ ನಿನ್ನ ಕೀರ್ತಿ ಬೆಳಗಲು ನಾನು ರಾಮ. ಮಗನೇ ಹೇಳುವೆ ನಾನಿನ್ನು. ರಾಮ ಹೇಳೋ ನೀನಿನ್ನು. ಮಗನೇ ಹೇಳುವೆ ನಾನಿನ್ನು. ಮಗನೇ ಜಗದಿ ಮುನಿ ವೀರ ನೀನೇ ಬಾರೈ ಭಾರ್ಗವನೇ. ಮಗನೇ ಬಾರೈ ಭಾರ್ಗವ, ಬಾರೈ ಭಾರ್ಗವ, ಬಾರೈ ಭಾರ್ಗವನೇ. ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ಮಾತಿನಂತೆ ಪೋದ ಕಾರ್ಯ ಜಯವಾಗಲೆಂದು ಜಯದಾರುತಿಯನ್ನು ಬೆಳಗುವೆನು. ಪೀಠವನ್ನು ಅಲಂಕರಿಸು ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತಾಗಲಿ ಮಾತೆ. ನನಗೆ ಪರಿಸ್ಥಿತಿ ಏನೇ ತಂದೆ ತಾಯಿ ದಾರಿ ತೋರು ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಬೆಳಗುವಿನ ಆರತಿ ಮಾತನಯನೇ. ಜಯವಾಗಲಿ ನೀ ಹೋಗು ಕಾರ್ಯವೇಗನೆ. ಜಯವಾಗಲೆಂದು ಜಯದಾರುತಿಯನ್ನು ಬೆಳಗಿರುವೆನು ಕಂದ. ಜನನೇ, ಹೆತ್ತ ತಾಯಿಯ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಅಗ್ನಿಯ ಆಶೀರ್ವಾದವನ್ನು ಪಡೆದುಕೊಂಡು ಮಧೋನ್ಮತ್ತನಾದ ಕಾರ್ತವೀರನನ್ನು ಸಂಹರಿಸಿ ಬಾರಾಮ. ಕೊಟ್ಟಿರುವಳು ನಿನ್ನ ತಾಯಿ ಆನಂದದಿಂದ ನಿನಗೆ ನೇಮ. ನಿನ್ನ ಇಷ್ಟದಂತಾಗಲಿ ಮಾತೆ. ದೇವನೊಬ್ಬರು ಸಣ್ಣ ಮಗು ಜನಯ್ಯ,